28 ವರ್ಷ ಸಂಘದ ಅಧ್ಯಕ್ಷರು. ಅವರು ಗುಟ್ಟು ನನಗೆ ಹೇಳ್ಕೊಡ್ಬೇಕು, 28 ವರ್ಷ ನಾನು MLA ಆಗಿದೆ ಹಿಂಗೆ ಅಂತ. ಮೊನ್ನೆ ವಾಟ್ಸಪ್ ಅಲ್ಲಿ ನೋಡಿದೆ, 28 ವರ್ಷ ಸಂಘದ ಅಧ್ಯಕ್ಷ ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ವಿಶ್ವಾಸವನ್ನ ಗಳಿಸಿದ್ದಾರೆ ಊರಲ್ಲಿ ಅನ್ನೋದಕ್ಕೆ ಇದು ಚೋಡೇಗೌಡರ ಸಾಕ್ಷಿ. ನಮ್ಮ ನಾಗರಾಜನವರೇ, ನನ್ನ ಹಿತೈಷಿಗಳು 2018ರಲ್ಲಿ ಅವರು ಕಾಂಗ್ರೆಸ್ಸಿಂದ, ನಾನು JDS ಇಂದ ಸ್ಪರ್ಧೆ ಮಾಡಿದ್ವಿ. ನಾನು ಸೋತೆ, ಬಹುಶಃ ಮನೋದ್ರಲ್ಲಿ ಅವ್ರು ಗೆದ್ದರು. 2ನೇ ಬಾರಿ ಕೂಡ ಇಬ್ಬರು ಗೆದ್ದು ಒಂದೇ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಂತ ಭಾಗ್ಯ ಸಿಕ್ಕಿರ್ತಕ್ಕಂಥ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ KV ನಂಜೇಗೌಡರು. ಬೀಜ JDS, ಗಿಡ ಕಾಂಗ್ರೆಸ್. ಹೌದಾ? ಬೀಜ JDS ದೇವೇಗೌಡರು, ಗಿಡ ಬಂದು ಸಿದ್ದರಾಮಯ್ಯ. ಇಷ್ಟೇ ಸ್ನೇಹಿತ. ಓಕೆ, ಅಂದ್ರೆ ಇನ್ನು ಮಂದೆ. ಸೊ ನನ್ನ ಹಿತೈಷಿಗಳು ಸದಾ ಬೆಂಬಲಿರ್ತಕ್ಕಂಥ KV ನಂಜೇಗೌಡರು ಹಾಗೂ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಅಣ್ಣ ಸಮಾನರಾಗಿರ್ತಕ್ಕಂಥ ನನಗೆ ಬೆನ್ನೆಲುಬು ನಿಂತ ಇರ್ತಕ್ಕಂಥ ನಮ್ಮ ಮಿಸ್ಟರ್ ಗೋವಿಂದ್ ಸರ್ ಅವರು ಹಾಗೂ ನಮ್ಮ MD ಸಾಹೇಬರು ಹಾಗೂ ಅಣ್ಣನ ಬಗ್ಗೆ ನಾನು ಕೇಳಿದ್ದೆ, ತುಂಬ ಹತ್ರದಿಂದ ನೋಡಿರಲಿಲ್ಲ. ಮೊನ್ನೆ ಇವ್ರ ಬಗ್ಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ರು. ಇವರು ನಮ್ಮ BR ಕೃಷ್ಣಣ್ಣನ ಬಗ್ಗೆ, ನಮ್ಮ ಮುಜರಾಯಿ ಇಲಾಖೆ ಸಚಿವರಾಗಿರ್ತಕ್ಕಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಬಗ್ಗೆ ಹೇಳ್ತಿದ್ರು. ಅವರೇ ಕರೆದು ನನಗೆ ಲೆಟರ್ ಕೊಡು, ನಿಮ್ಮೂರು ದೇವಸ್ಥಾನ ದುಡ್ಡು ಕೊಡ್ಬೇಕಂತ ಕೇಳಿದ್ರು. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ನಾಯಕರು ಇವತ್ತು ಬಹುಶಃ ಒಂದು ಯುಗಾದಿ ಹಬ್ಬದಾಗಿದೆ. ಯಾಕೆ ಹೇಳಿ, ಎಲ್ಲ JDS ನಾಯಕರು ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ. ತುಂಬಾ ಸಂತೋಷ ಆಗ್ತಾ ಇದೆ. ಸೊ ಅದರಿಂದ ಅಧಿಕಾರಿಗಳು ಕೂಡ ತುಂಬಾ ಉನ್ನತವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕಿರಣ್ ಇರ್ಬೋದು ಮತ್ತು ನಮ್ಮ ಶ್ರೀರಾಮ್ ಇರ್ಬೋದು, ಅಧಿಕಾರಿಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದೇ ನಾನು ಹಿಂಜರಾಗ ಒಂದ್ಸಲ ಹೇಳಿದಂಗೆ ಒಂದೇ ಮಾತು ಹೇಳ್ತೀನಿ, ಚೋಡೇಗೌಡರು ಕಾಂಗ್ರೆಸ್, ನಮ್ಮ ಕಡಪಲ್ಲಾರವರು JDS. ಆದ್ರೂ ಕೂಡ ಊರುಗಳಲ್ಲಿ ಇವರಿಬ್ಬರು ಒಂದಾದ್ರೆ ಅಭಿವೃದ್ಧಿ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಬಂದು ಕಾಡಿನಡಿ. ಇದಕ್ಕಿಂತ ಬೇರೆ ಬೇಡ. ಯಾವಾಗಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಊರು ಅಭಿವೃದ್ಧಿಗೋಸ್ಕರ ಬಂದಾಗ ಕಲ್ಯಾಣ ಮಂಟಪ ಇರ್ಬೋದು, ಊರು ಸ್ಕೂಲ್ ಇರ್ಬೋದು, ಆ ಕಾನೂನಿನ ಬಗ್ಗೆ ಹೋಗ್ಬೇಕು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಬಹುಶಃ ಎಲ್ಲ ಊರಲ್ಲಿ ಕಾನೂನಿನ ಬಗ್ಗೆ ಸ್ವಲ್ಪ ತಾತ್ಸಾರ ಮಾಡ್ತಾರೆ, ಬಟ್ ಈ ಊರಲ್ಲಿ ಆ ಕಾನೂನು ನೋಡೋಕೆ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಇವ್ರು ಇಟ್ಕೊಂಡಿದ್ದಾರೆ ಒಂದು ಬಾಂಧವ್ಯವನ್ನ. ನನ್ನ ಮನೆ ಕಾಡೇಪುರ ಜೊತೆ ನಾನು ನಾಗರ ಜೊತೆ ಹೋದಾಗ ನಮ್ಮ ಕಾನೂನು ಮಾತಾಡ್ತಿದ್ದಾರೆ, ಮಾಮಚ್ಚ ಅಂತ ಹೇಳ್ತಿದ್ರು. ಸೊ ಆ ಬಾಂಧವ್ಯವನ್ನ ಯಾವ ಊರಲ್ಲಿ ಬೆಳೆಸ್ಕೊಂತಾರೆ ಆ ಊರು ತುಂಬಾ ಉದ್ಧಾರ ಆಗ್ತದೆ, ಅಂದ್ರೆ ಅಭಿವೃದ್ಧಿ ಆಗ್ತದೆ. ಈ ರೋಡ್ ಇರ್ಬೋದು, ಸ್ಕೂಲ್ ಇರ್ಬೋದು, ಇದು ಡೈಲಿ ಎಲ್ಲ ಯಾರು ಕಲ್ಯಾಣ ಮಾಡ್ತಾ ಇದ್ದಂಗಿದೆ ಬಹುಶಃ. ಸೊ ಬಹುಶಃ ಇವರು ಬಂದಾದ್ಮೇಲೆ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ, ಒಂದು ದೊಡ್ಡ ಕಟ್ಟಡ. ಈಗ ಬರ್ತಾ 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 ಯಾವ ತರ ಇದಾಗ್ತದೆ. ನಾನು ಬೇವಳ್ಳಿಯಲ್ಲಿ ಉದ್ಘಾಟನೆ ಮಾಡಿದೆ, ಡಬಲ್ ಅಂದ್ರೆ 2 ಮಹಡಿ ಮಾಡಿದ್ದಾರೆ. ಅಂದ್ರೆ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಮುನ್ನುಗ್ತಾ ಇದೆ. ಇದೇ ತರ ಮುನ್ನುಗ್ಗಿ ಒಳ್ಳೆ ಅಧ್ಯಕ್ಷ ಬಂದಾಗ, ಒಳ್ಳೆ ಕಾರ್ಯದರ್ಶಿ ಬಂದಾಗ ಆ ಸಂಘದ ಒಂದು ಉದ್ಧಾರಕ್ಕೋಸ್ಕರ ಇಂಪ್ರೂವ್ಮೆಂಟ್ ಆಗುತ್ತೆ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಅಧ್ಯಕ್ಷರು ನೀವಿಬ್ಬರು ಒಂದು ಒಗ್ಗೂಡು ಚೆನ್ನಾಗಿದ್ರೆ, ಆ ಸಂಘ ಚೆನ್ನಾಗಿದ್ರೆ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ, ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ರೇವಣ್ಣ ಬರಬೇಕಾಗಿತ್ತು. ಸೊ ನಾವು ಅವರ ಡೇಟ್ ಇಲ್ಲದ್ರಿಂದ ನಾವು ಬೇಗ ಮುಗಿಸ್ಬಿಟ್ವಿ ಇದನ್ನ ಕಾರ್ಯಕ್ರಮ. ಅವ್ರು ಕರಿಬೇಕು, HD ರೇವಣ್ಣವ್ರನ್ನ ಕರಿಬೇಕಾಗಿತ್ತು. ಸೊ ಅವ್ರು ಡೇಟ್ ಇಲ್ಲದಕ್ಕೋಸ್ಕರ ನಾವು ನಂಜೇಗೌಡ ಸಾಹೇಬ್ರ ಕೈಯಲ್ಲಿ ಮುಗಿಸ್ಬೇಕಂತ ಈ ಕಾರ್ಯಕ್ರಮನ ಮುಗಿಸಿದ್ವಿ. ಸೊ ಒಂದೇ ಒಳ್ಳೆ ಅಧ್ಯಕ್ಷ ಸಿಕ್ಕಿದಾಗ ಅಭಿವೃದ್ಧಿ ಒಳ್ಳೇದಾಗುತ್ತೆ. ಇವರು ಬಹುಶಃ ನನ್ನನ್ನ 3,000 ಓಟಿಂದ ಸೋಲಿಸಿದ್ರು, 30,000 ಓಟಿಂದ ಗೆಲ್ಸಿದೀವಿ. ಒಂದೇ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ತಾಳ್ಮೆ ಕಳ್ಕೊಂಡಿದೀವಿ, ನಾವು ಎಡವಟ್ ಮಾಡ್ಕೊಂತೀವಿ. ತಾಳ್ಮೆ ಯಾವತ್ತೂ ನಾವು ಕಳ್ಕೊಬಾರ್ದು. ಯಾವತ್ತೂ ನಾನು ನಿಮ್ಗೆ ಬಿಟ್ಟೋಗಿಲ್ಲ, ಅದಕ್ಕೆ ನಾನು ಗೆಲ್ಸಿದ್ದು. ಅದು ಕಾಂಗ್ರೆಸ್ ಇರ್ಬೋದು, BJP, JDS, ಇಡೀ ನಮ್ಮ JDS ಹೋರಾಟ ಮಾಡಿ ಗೆಲ್ಸಿದ್ರಿ. 15 ವರ್ಷ ಅಧಿಕಾರದ ಕೂಡ ಗೆಲ್ಸಿದ್ರಿ. ಏನಂದ್ರೆ ನಮ್ಮ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಬಹುಶಃ ಇವತ್ತು ಸೋತಿದ್ದೀವಿ, ನಾಳೆ ಗೆಲ್ತೀವಿ. ನಾವು ಕಾಯ್ಬೇಕು, ಗೆಲುಗೋಸ್ಕರ ಕಾಯ್ಬೇಕು. ಸೊ ಅದ್ರ ಮಧ್ಯೆ ನಾವು ಡೆಲಿವೇಶನ್ ಮಾಡೋದು, ಪಕ್ಷ ಚೇಂಜ್ ಮಾಡೋದು ಮಾಡಿದ್ರೆ ನಾವು ಕಷ್ಟ ಆಗ್ತದೆ ಅಂತ ಹೇಳ್ತಾ, ಈ ತರ ಅಭಿವೃದ್ಧಿ ಕೆಲಸ ನಗರಸಭೆ ಮತ್ತು ಅವ್ರ ಸಂಘಟಕರು ಇಡೀ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡ್ಲಿ. ನಿಮ್ಮ ಅಭಿವೃದ್ಧಿ ಪಥ ಯಾವತ್ತೂ ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತಾ, ಇಂಥ ಮಹಾನ್ವಾದ ಕಟ್ಟಡಗಳು ಇನ್ನೂ ಜಾಸ್ತಿ 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 ಆಗಲಿ. ಪ್ರತಿ ಕಟ್ಟಡಕ್ಕೂ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್, ನೀವು ಮೊನ್ನೆ ಕೇಳಿದ್ರಿ, ಇವತ್ತು ಅನೌನ್ಸ್ ಮಾಡ್ತೀನಿ ಸರ್. ನೀವೆಲ್ಲೆಲ್ಲಿ ಕಟ್ಟಡ ಕಟ್ತೀರಿ, ಎಲ್ಲೆಲ್ಲಿ ಹಾಲು ಉತ್ಪಾದಕರ ಕಟ್ಟಡ ಕಟ್ತೀರಿ, ನನ್ನ ಶಾಸಕ ನಿಧಿಯಿಂದ ಪ್ರತಿ ಕಟ್ಟಡಕ್ಕೂ 1 ಲಕ್ಷ ರೂಪಾಯಿ ನಾನು ಇದಕ್ಕೂ ಎಲ್ಲೆಲ್ಲಿ ಕಟ್ಟಡ ಕಟ್ಟಿ ನನ್ನ ಅಮೌಂಟ್ పిలిపించి ఒగ్గొట్లు పెట్టి పిలిపి పెట్టి కొట్టేకొస్తా ಎಷ್ಟು ಬರ್ತಾನ ನೋಡಿ. ನಮ್ಮ ಒಂದು ವಿಷಯ ಕೇಳಿದ್ವಿ,
ನಿನ್ನೆ ಕುಸ ಚಿನ್ನ ಮುಂದೆ ದೇಶ ನಿನ್ನೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಹೇಳ್ಕೊಬಾರ್ದು. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಗೆ ಅಧಿಕಾರ ಇಲ್ಲ. ನಿನ್ನೆ ಒಂದು ಅಮೌಂಟ್ ಬಿಡುಗಡೆ ಆಯಿತು ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ನಾನು ನೋವು ನಿಮ್ಮ ಹತ್ರ ಹೇಳ್ಕೊಂತೀನಿ. ಕೋಲಾರ ಜಿಲ್ಲೆಗೆ ಒಂದು ಅಮೌಂಟ್ ಬಿಡುಗಡೆ ಆಯಿತು. ಕೆಜೆಪ್ಗೆ 1,25,00,000, ಮಾಲೂರಿಗೆ 1 ಕೋಟಿ, ಕೋಲಾರಿಗೆ 1 ಕೋಟಿ, ಹೆಸರು ನಾಣಸ್ವಾಮಿ 1.5 ಕೋಟಿ, ಮುಳುಬಾಗ ಶಾಸಕರಿಗೆ 30 ಲಕ್ಷ, ವೆಂಕಟೇಶ್ವರಿಗೆ 30 ಲಕ್ಷ. ಇದು ನಮ್ಮ ಕರ್ಮ. ನೀವು ಹೇಳಿದ್ರಿ, ನೀವು ಗೆಲ್ಸಿದ್ರಿ, ಬಟ್ ಆ ನೋವನ್ನು ಹೇಳ್ಕೊಳ್ಳೋಕೆ ಕಣ್ಣ ನೀರು ಬರುತ್ತೆ. ನಮ್ಮ ಪರಿಸ್ಥಿತಿ, ನಾನೊಬ್ಬ ಶಾಸಕನೇ, ನಾನು ಮೀಸಲಾತಿದ್ದೀನಿ. ಮೀಸಲಾತಿ ಅಮೌಂಟ್ ಕೊಡ್ಲಿಕ್ಕೆ ಈ ಸರ್ಕಾರ ತಾರತಮ್ಯ ಮಾಡ್ತಾರೆ. ಅದು ಮೀಸಲಾತಿ ಬರ್ಬೇಕಾದ ಅಮೌಂಟ್ ಅದಲ್ವಾ? ನೀವು ಹೇಳ್ತೀರಿ, ನನ್ನ ನೋವು ನಾನೇ ನಿಂತ್ಕೊತೀನಿ ಅದನ್ನು. ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು, ಅಧಿಕಾರ ಇದ್ದವ್ರಿಗೆ ಒಂದು ಈ ಸರ್ಕಾರ ಮಾಡ್ತಾ ಇದೆ. ಸೊ ಅದರಿಂದ ತಾಳ್ಮೆ ಇರೋಣ. ಬಹುಶಃ ನಮ್ಮಲ್ಲೂ ಕೂಡ ಅದು ಬರ್ತದೆ. ಈ ತಾಳ್ಮೆನ ಕಳ್ಕೊಳ್ತಕ್ಕಂಥ ವಿಷಯಗಳ ಯಾವ್ದು ಹೇಳ್ತೀನಿ. ನಾನು ನಿಮ್ಮ ಹತ್ರ ಕೇಳೋದಿದೆ, ಆ ಸಮಯ ಬರ್ತದೆ. ಅದು ಕೇಳಿದಾಗ ಏಪ್ರಿಲ್ 27 ಆದ್ಮೇಲೆ ಹೇಳ್ತೀನಿ ಎಲ್ರಿಗೂ, ಅದಲ್ವಾ? ಸೊ ಪ್ರತಿ ಕಟ್ಟಡಕ್ಕೂ 2 ಲಕ್ಷ ರೂಪಾಯಿ ನಾನು ಅನುದಾನ ಕೊಡ್ತೀನಿ. ಚಪ್ಪಾಳೆ